ಶಿವ 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 ಶಂಕರ ಹರ ಹರ ಶಿವ 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 ಶಂಭೋ ಶಂಕರ. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಮ್ಮ. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಮ್ಮ. ನಮ್ ಪುಣ್ಯ ಬಂದ್ಬಿಟ್ಟು ನಾಗಮಣಿನ ತಂದೆ ಬಿಟ್ಲು. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಮ್ಮ. ಬಂದ್ಬಿಟ್ಲು. ಅಮ್ಮ ಚೌಡಮ್ಮ ತಾಯಿ, ಅಮ್ಮ ನಾಗಮಣಿ ತಗೊಂಬಂದಿದ್ದೀನಿ ಅಮ್ಮ. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಿ. ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಿ. ಅಮ್ಮ ಚೌಡಮ್ಮ ತಾಯಿ, ಅಮ್ಮ ಚೌಡಮ್ಮ ತಾಯಿ, ನಾಗಮಣಿ ತಂದಿದ್ದೀನಿ. ಅಮ್ಮ ಕರುಣಿಸಮ್ಮ ತಾಯಿ, ಕರುಣಿಸಮ್ಮ. ಆಹಾ, ನಾಗಮಣಿ ಬಂದ್ಬಿಡ್ತು. ಪುಣ್ಯ ನಾಗಮಣಿನ ತಂದ್ಬಿಟ್ಲು. ಸಂತೋಷ ತಾಯಿ. ಏನಾಯ್ತು ನೋಡ್ರಮ್ಮ. ಅಂಜನ ಹಾಕಿ 3 ಗಂಟೆ ಆಯ್ತಲ್ವಾ? ಈಗ್ಲಾದ್ರೂ ಭದ್ರಾವತಿ ಎಲ್ಲಿದ್ದಾಳೆ ಅಂತ ನೋಡ್ರಿ. ಬೇಕಾಗಿಲ್ಲ ಅದಕ್ಕೆ, ನಾನೇ ಬಂದ್ಬಿಟ್ಟೆ. ಅಣ್ಣ, ಹೇಳಿದ್ನಲ್ಲ ಅರವಿಂದ, ನನ್ನ ತಂಗಿ ಖಂಡಿತವಾಗ್ಲೂ ಬರ್ತಾಳೆ ಅಂತ. ನನ್ನ ತಂಗಿ ಮೇಲೆ ನನಗೆ ವಿಶ್ವಾಸ ಇದೆ. ನನ್ನ ತಂಗಿನೇ ನನ್ನ ನಂಬಿಕೆ. ಏನ್ ಸಮಾಚಾರ ಭದ್ರಾ? ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಅಂತ ಕೇಳೋದ್ ಬಿಟ್ಟು ವಿಶೇಷ ಏನು ಅಂತ ಕೇಳ್ತಿದ್ದಾನೆ ನೋಡಮ್ಮ. ನಾಗಮಣಿ ಹೋಗಿರೋ ನೋವು ನಿಮ್ ಮುಖದಲ್ಲಿ ಕಾಣಿಸ್ತಿಲ್ಲ ಅಂತಂದ್ರೆ ತಗೊಂಡ್ ಹೋಗಿರೋ ಆ ಮುದುಕಿ ಬಗ್ಗೆ ನಿನಗೆ ಗೊತ್ತಾಗಿರ್ಬೇಕು ಅನ್ಸುತ್ತಣ್ಣ. ಹೊಡೆದು ಸಾಯಿಸಿದ್ರೂ ಬದುಕಿದಾಳೆ, ಬೆಂಕಿಲಿ ಸುಟ್ರೂ ಬದುಕಿದಾಳೆ, ಉಸಿರು ಗಟ್ಸಿದ್ರೂ ಬದುಕಿದಾಳೆ. ಹೌದಣ್ಣ, ಆ ಪುಣ್ಯನೇ ಮುದುಕಿ ವೇಷದಲ್ಲಿ ಬಂದು ಕಳ್ತನ ಮಾಡಿ ತಗೊಂಡೋಗಿದ್ದಾಳೆ. ನಾನು ಅವತ್ತೇ ಹೇಳಿದ್ದೆ ಮನೆ ಒಳಗಡೆ ಕರ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ಅಂತ. ಅವಳ ಕೈಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ನೋಡ್ತಿದ್ದ ಹಾಗೆ ಕೈ ಮುಗ್ದು ಅವಳನ್ನ ಒಳಗಡೆ ಕರ್ಕೊಂಡ್ ಬಂದ್ರಿ. ಇವಾಗ ಏನಾಯ್ತು? ಎಲ್ಲ ಗೋವಿಂದ ಆಗೋಯ್ತು. ಓಡ್ ಹೋಗು ಅಂತ ಆ ಗೋವಿಂದಾನೇ ಹೇಳ್ಬಿಟ್ರಾ? ಅವಳನ್ ಸಾಯಿಸ್ತೀನಿ ಅಂತ ಮಾವಯ್ಯ ಹೊರಟಾಗ ಭೂತಕ್ಕೆ ಬೇಡ ಅಂದ್ಲು ಅಮ್ಮ. ಅವಳ ಕೈಯಲ್ಲಿದ್ರೆ ಅಲ್ಲೇ ಅವಳ ಕೈಯನ್ನಾದ್ರೂ ತೆಗೆದ್ರು ನಾಗಮಣಿನ ತಗೊಂಬರ್ಬಹುದು. ಆದ್ರೆ
ಅದು ಅವಳ ಹತ್ರ ಇಲ್ಲ. ಹೌದಣ್ಣ, ಚೌಡಮ್ಮ ತಾಯಿಯ ಪಾದದ ಹತ್ರ ಇದೆ. ಗ್ರಾಮದ ಜನರೆಲ್ಲ ಜೈಕಾರ ಹಾಕ್ತಾ ಇದ್ದಾರೆ. ಅಷ್ಟು ಜನರ ಆಶೀರ್ವಾದ ಇರುವಾಗ ಪುಣ್ಯನ ಯಾರು ಏನು ಮಾಡಕ್ಕಾಗಲ್ಲ. ಯಾರು ಅಂದ್ರೆ ನೀವಲ್ಲ ಬಿಡಿ. ನಾಗನಿಧಿಗೆ ದಾರಿ ತೋರಿಸ್ತೀನಿ ಅಂದ್ಯಲ್ಲ ಭೂತಕಿ, ಅದ್ ಎಲ್ಲಿದೆ ಅಂತ ಗೊತ್ತಾದ್ರೆ ನಾಗಮಣಿ ಇಲ್ಲ ಅನ್ನೋ ನೋವು ಸ್ವಲ್ಪ ಆದ್ರೂ ಕಮ್ಮಿ ಆಗುತ್ತೆ. ಭೂತಕಿ, ನಾಗಮಣಿ ಇಲ್ಲದೇನೆ ನಾಗನಿಧಿಗೆ ದಾರಿನ ಹುಡುಕ್ಬೋದಾ? ಅದಕ್ಕೆ ಅಲ್ವಾ ಬಗಳಾಮುಖಿ ಯಂತ್ರ ಪೂಜೆ ಮಾಡ್ತಾ ಇರೋದು. ಮಾಡು ಭೂತಕ್ಕೆ. ನಾಗಮಣಿ ಸಿಕ್ಕಿದ್ರೆ ಆ ನಾಗಮಂಡಲನೇ ವಶ ಮಾಡ್ಕೋತೀನಿ. ಆಮೇಲೆ ನನ್ ಜಾಗದಲ್ಲಿರೋದಕ್ಕೋಸ್ಕರ ಆ ಚೌಡಮ್ಮ ದೇವಿ ನಾಗಮಣಿನ ಕಪ್ಪವಾಗಿ ನನಗ್ ಕೊಡ್ತಾಳೆ. ಬಗಲಾಮುಖಿ ಯಂತ್ರ ಪೂಜೆನ ಮಾಡೋ. ಅದು ದೇವ್ರ ಪೂಜೆ ಅಲ್ಲ, ಕ್ಷುದ್ರ ಪೂಜೆ. ಹೌದು, ಕ್ಷುದ್ರ ಪೂಜೆನೆ. ಕರ್ದ್ಯಾ ಭೂತಕ್ಕೆ? ಕರ್ಣ ಪಿಶಾಚಿ, ನಿನ್ನನ್ ಯಾಕೆ ಬರಕ್ ಹೇಳ್ದೆ ನಿನಗೂ ಗೊತ್ತು. ನನ್ನವರಿಗೆ ನಾಗನಿಧಿ ರಕ್ತ ನಿಧಿಗೆ ಸಮಾನ. ಅದು ದಕ್ಕತ್ತೆ ಅನ್ನೋ ಆಸೆಲಿದ್ದಾರೆ. ನಾಗನಿಧಿಗೆ ದಾರಿ ತೋರಿಸು. ಭೂತಕ್ಕೆ, ನಾಗನಿಧಿ ದಾರಿನ ನನ್ನ ಕೈಯಲ್ಲಿ ತೋರ್ಸಕ್ಕಾಗಲ್ಲ. ಆದ್ರೆ ಅದು ಎಲ್ಲಿದೆಯೋ ಹೇಗೆ ಹೋಗ್ಬೇಕು ಅಂತ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಎಲ್ಲಿದೆ ಆ ತಾಳೆಗರಿಗಳು? ಎಲ್ಲಿದೆ ಅಂತ ಹೇಳು, ಹೇಳು. ಪುರಾತನ ಕಾಲದಿಂದಲೂ ಇರುವಂತ ಗುಡಿಯಾದ 100 ನಾಗಗಳ ಗುಡಿಯಲ್ಲಿದೆ. 100 ನಾಗಗಳ ಗುಡಿನ? ಶೇಷನಾಗಗುಡಿನ? ಆ ಶೇಷನಾಗಗುಡಿ ಇಲ್ಲಿಂದ 500 ಮೈಲಿ ದೂರದಲ್ಲಿದೆ. ಬಗಲಾಮುಖಿನ ನೋಡು ಭೂತಕ್ಕೆ. ಆ ಗುಡಿಯ ಗರ್ಭಗುಡಿಯಲ್ಲಿ ತಾಳೆಗರಿಗಳನ್ನು ಇಟ್ಟಿದ್ದಾರೆ. ಬಾಬದ್ರ ಹೋಗೋಣ. ನಿಲ್ಲಿ. ಆ ಗುಡಿ ಕ್ಷೇತ್ರ ಪಾಲಕನಾದ ಭುಜಂಗನ ರಕ್ಷಣೆಯಲ್ಲಿದೆ. ಭುಜಂಗ ಅತಿ ಶಕ್ತಿಶಾಲಿಯಾದ ಸರ್ಪರಾಜ. ಗರುಡ ವಂಶದವರಾದ ನೀವು ಅಲ್ಲಿ ಕಾಲಿಡಕ್ಕೂ ಅಸಾಧ್ಯ. ಗರುಡದೇವನ ಆಶೀರ್ವಾದ ಇರುವಾಗ ಅಸಾಧ್ಯವನ್ನೇ ಸಾಧ್ಯ ಮಾಡುವಷ್ಟು ಶಕ್ತಿ ಇದೆ ಈ ಗರುಡ ವಂಶಸ್ಥರಿಗೆ. ಏನ್ ಭದ್ರ? ಭಲೆ ಅಣ್ಣ. ನೀವು ಹೋದ್ರೂ ಆ ತಾಳೆಗರಿಗಳಲ್ಲಿ ಬರ್ದಿರೋದನ್ನ ನಿಮಗೆ ಓದಕ್ಕಾಗಲ್ಲ. ಪುಷ್ಯ ನಕ್ಷತ್ರದಲ್ಲಿ ಮಂಗಳವಾರ ಹುಟ್ಟಿದವ್ರು ಮಾತ್ರ ಓದಕ್ಕಾಗತ್ತೆ. ನಮ್ ವಂಶದವ್ರು ಯಾರು ಹೋಗಕ್ಕಾಗಲ್ಲ ಅಂತಿದ್ಯಾ? ಪುಷ್ಯ ನಕ್ಷತ್ರದವ್ರು ಮಾತ್ರ ಹೋಗ್ಬೋದು ಅಂತಿದ್ಯಾ? ಅಂದ್ರೆ ಯಾರು? ಪುಣ್ಯ ಭೂತಕ್ಕೆ, ಪುಣ್ಯ. ಪುಣ್ಯನ? ಪುಣ್ಯ? ಪುಣ್ಯನ? ಪುಣ್ಯ ಕಳ್ಳಿ. ಅವಳನ್ನ ಸಾಯಿಸ್ಬೇಕು ಅಂದ್ಕೊಂಡಿದ್ರೆ ಅವಳೆ ತಾಳೆಗರಿ ಓದ್ಬೋದು ಅಂತ ಕೂಡ ಹೇಳ್ತಿದ್ಯಾ? ಸಾಯಿಸಿದ್ರೆ ಸೇಡು ತೀರತ್ತೆ ಹೊರತು ನಾಗನಿಧಿ ದಕ್ಕಲ್ಲ. ಪ್ರಾಣ ಬೇಕೋ ಫಲಿತಾಂಶ ಬೇಕೋ ನಿರ್ಧಾರ ಮಾಡಿ. ಭೂತಕಿ, ಭೂತಕಿ ಹೇಳ್ತಿರೋದು ನಿಜ ಭದ್ರ. ಶಕ್ತಿ ಕೆಲಸ ಮಾಡದೇ ಇದ್ದಾಗ ಯುಕ್ತಿ ಬಳಸಬೇಕು. ನಮ್ಮಿಬ್ರಲ್ಲಿ ಯಾರು ಹೋದ್ರು ಆ ಪುಣ್ಯ ಬರಲ್ಲ. ಅವಳು ಬರಬೇಕು ಅಂದ್ರೆ ಅನಿರುದ್ಧ್ ಹೋಗ್ಬೇಕು ಅಣ್ಣ. ಬೇಡ ಭದ್ರ, ಬೇಡ. ಮೊದಲೇ ಅವನಿಗೆ ಗಂಡಾಂತರ ಇದೆ. ನಾಗಮಂಡಲಕ್ಕೆ ಹೋದ್ರೆ ಯಾವಾಗ ಏನಾಗುತ್ತೋ ಏನೋ. ದಯವಿಟ್ಟು ಅನಿರುದ್ಧನ ಕಳಿಸ್ಕೊಡೋ ಯೋಚನೆನ
ಬಿಟ್ಬಿಡು ಭದ್ರ. ಹೌದು ವರ್ಮಾ, ಅನಿರುದ್ಧ್ ಹುಟ್ಟದಬ್ಬ ಆದ್ಮೇಲೆ ಅವನ್ಗೆ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಲ್ಲ. ಜೈ ಚೌಡಮ್ಮ ತಾಯಿ, ಜೈ ಚೌಡಮ್ಮ ತಾಯಿ, ಜೈ ಚೌಡಮ್ಮ ತಾಯಿ, ಜೈ ಚೌಡಮ್ಮ ತಾಯಿ. ಜೈ ಚೌಡಮ್ಮ ತಾಯಿ, ಜೈ ಚೌಡಮ್ಮ ತಾಯಿ. ಜೈ ಚೌಡಮ್ಮ ತಾಯಿ, ಜೈ ಚೌಡಮ್ಮ ತಾಯಿ, ಜೈ ಚೌಡಮ್ಮ ತಾಯಿ, ಜೈ ಚೌಡಮ್ಮ ತಾಯಿ. ಅಮ್ಮ ಪುಣ್ಯ, ಅಮ್ಮ, ಅಮ್ಮ ಪುಣ್ಯ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಬೆಳಿಗ್ಗೆನೆ ಇಲ್ಲಿಗೆ ಬಂದ್ಬಿಟ್ಟಿಯಲ್ಲ, ಸಾಧಿಸ್ಬಿಟ್ಟೆ ಅಮ್ಮ, ಸಾಧಿಸ್ಬಿಟ್ಟೆ. ನೀನ್ ಬರೋದನ್ನೇ ಊರಿನ ಜನರೆಲ್ಲ ಕಾಯ್ತಿದ್ರಮ್ಮ. ಸ್ವಾಮಿ, ಸ್ವಾಮಿ, ಒಂದ್ ವೇಳೆ ನೀವು ನನಗೆ ದಾರಿ ತೋರಿಸ್ದೇ ಇದ್ದಿದ್ರೆ ಈ ಜನ್ಮದಲ್ಲಿ ನನ್ ಮತ್ತೆ ಇಲ್ಲಿಗೆ ಬರಕ್ಕಾಗ್ತಿರ್ಲಿಲ್ಲ. ಕಷ್ಟ ಕಾಲದಲ್ಲಿ ನನ್ನ ಜೊತೆಲೇ ನಿಂತಿದ್ರಿ. ಇಲ್ಲ ಅಂತಿದ್ರೆ ನಾಗಮಣಿನ ತಗೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ನಿಮ್ ಋಣನ್ ಯಾವತ್ತೂ ತೀರ್ಸಕ್ಕಾಗಲ್ಲ ಸ್ವಾಮಿ. ನೀನ್ ನನಗ್ ಋಣಿಯಾಗಿರೋದಲ್ಲ ಪುಣ್ಯ, ಈ ಊರೇ ನಿನಗ್ ಋಣಿಯಾಗಿದೆ. ಹೌದು 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 ಹೌದು. ಅಮ್ಮ, ಗ್ರಾಮ ದೇವತೆಯಾಗಿ ನಮಗ್ ರಕ್ಷಣೆ ಕೊಟ್ಟು ನಮ್ಮೂರ್ಗೆ ಯಾವುದೇ ಅಪಾಯ ಬರ್ದೇ ಇರೋ ಹಾಗೆ ಕಾಪಾಡಿದ್ಯಾ. ನಾಗಮ್ಮಂಗೆ ಹಾವುಗಳಿಗೆ ಸಹಾಯ ಮಾಡ್ತಿದ್ಯಾ ಅಂತ ಗರುಡ ವಂಶಸ್ಥರು ನಿನ್ನ ದೂಷಿಸಿದ್ರು ಕೂಡ ಅಮ್ಮ ಆಗಿರೋದ್ರಿಂದ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ಯಾ. ಈ ಊರ್ ಜನರಿಗೋಸ್ಕರ ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾಗಮಣಿನ ಸಾಧಿಸ್ಕೊಂಡು ತಂದು ನಿಮ್ ಪಾದದ ಹತ್ರ ಇಟ್ಟಿದ್ದೀನಿ. ಇನ್ನು ನಮ್ ಎಲ್ರ ಜೀವನಾನು ಚೆನ್ನಾಗಿಟ್ಟಿರೋದು ನಿನ್ ಕರ್ತವ್ಯ. ಮಂಗಳ ಪಂಚಮಿ ಮುಹೂರ್ತದಲ್ಲಿ ನೀನು ನಾಗಮಣಿ ತಗೊಂಡ್ ಬಂದಿದೀಯ ಪುಣ್ಯ. ಪರಮೇಶ್ವರನ ಕೋಪನ ತಣ್ಣಗಾಗ್ಸಿದೀಯ. ನಿನ್ನ ಸಾಹಸ, ನಿನ್ನ ತ್ಯಾಗ ಅಪೂರ್ವ. ಕೊಟ್ಟ ಮಾತನ್ನ ನಡೆಸ್ಕೊಡೋದಕ್ಕೆ ಎಷ್ಟೋ ಸಾರಿ ಪ್ರಾಣಾಪಾಯ ಬಂದಿದೆ ನಿನಗೆ. ಆದ್ರೂ ನಿನ್ನ ಮನೋಬಲದಿಂದ ಹಠ ಹಿಡಿದು ನಾಗಮಣಿನ ಸಾಧಿಸಿದ್ಯಾ. ನಿನ್ನ ಭಕ್ತಿಗೆ, ನಿನ್ನ ತ್ಯಾಗಕ್ಕೆ ಮೆಚ್ಚಿದೀನಿ ಪುಣ್ಯ. ಏನ್ ವರ ಬೇಕೋ ಕೇಳ್ಕೋ. ಅಮ್ಮ ಚೌಡಮ್ಮ ತಾಯಿ, ಕೋಪದಲ್ಲೇ ಆಗ್ಲಿ ಸಂತೋಷದಲ್ಲೇ ಆಗ್ಲಿ ಯಾವ ವರನೂ ಕೇಳ್ಕೋಬಾರ್ದಂತೆ. ಅವಶ್ಯಕತೆ ಇದ್ದಾಗ ನಾನೇ ಕೇಳ್ತೀನಮ್ಮ. ಆಗ್ಲಿ, ಧನ್ಯಳಾಗು ಪುಣ್ಯ. ನೀನಿಲ್ಲಿ ಯಾರನ್ನ ಹುಡುಕ್ತಾ ಇದೀಯ ಪುಣ್ಯ? ನನಗ್ ಧೈರ್ಯ ಹೇಳಿ ಅಪಾಯ ಬರ್ದೇ ಇರೋ ಹಾಗೆ ಸಹಾಯ ಮಾಡ್ದಂತ ತಾಯಿ. ಗೊಲ್ಲಮ್ಮಂಗೆ ಏನಾಯ್ತೋ ಗೊತ್ತಾಗ್ತಾ ಇಲ್ಲ ಪುರೋಹಿತ್ರೆ. ಪುಣ್ಯ,
ಅಮ್ಮ ಅಮ್ಮ ಎಲ್ಲಿಗೆ ಹೊರಟೋಗಿದ್ಯಮ್ಮ ನನ್ನನ್ನು ಬಿಟ್ಟು? ಎಲ್ಲಿಗೆ ಹೊರಟೋಗಿದ್ಯಮ್ಮ? ನಿನಗೇನಾಗೋಯ್ತು ಅಂತ ನಾನೆಷ್ಟು ಭಯ ಪಟ್ಟಿದ್ದೆ ಅಂತ ಗೊತ್ತಾ? ನಿನ್ನನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಮ್ಮ? ನಿನ್ ಹಿಂದೆ ನಿನ್ ಹತ್ರನೇ ಇರ್ತೀನಿ. ಅಮ್ಮ, ನಾನ್ ನಾಗಮಣಿನ್ ತಗೊಂಡ್ ಬಂದೆ. ಹೌದಾ? ಹೌದು ಅಮ್ಮ. ಅಲ್ಲಿ ನೋಡು, ಆ ಅಮ್ಮನವ್ರ ಪಾದದ ಹತ್ರ ಪಳ ಪಳ ಅಂತ ಹೇಗ್ ಹೊಳಿತಿದೆ ನೋಡು. ನಿನ್ ಮಾತನ್ನ ಕಾಪಾಡ್ಕೊಂಡೇನು? ತುಂಬಾ ಸಂತೋಷ. ಹೋಗಮ್ಮ. ಹಾಗೆ ಆಗ್ಲಿ ಅಮ್ಮ. ಚೌಡಮ್ಮ ತಾಯಿ ನಮೋ ನಮಃ. ನಾಳೆ ಸರ್ಪ ಬಳಗ ಸೇರುತ್ತೆ. 11 ಜಾತಿಯ ಸರ್ಪಗಳು ನಾಳೆ ನೈವೇದ್ಯನ ಸ್ವೀಕರಿಸುತ್ತೆ. ಹೌದು ಸ್ವಾಮಿ, ಕಳೆದ ಸಂವತ್ಸರದಲ್ಲಿ ಪೂಜೆಯ ದಿನ ತುಂಬಾ ಅನಾಹುತ ನಡೆಯಿತು. ಈಗ ಶುಭಗಳಿಗೆ ಬಂದಿದೆ. ನಾಳೆ ನಾಗಗಳಿಗೆ ನೈವೇದ್ಯ ಅರ್ಪಿಸಿ ಹಬ್ಬ ಆಚರಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಾವ, ಭಾವ, ಏನೇ ಇಡೀ ಬಂಗ್ಲೆ ಕೇಳೋ ತರ ಯಾಕೆ ಕಿರಿಸ್ತಾ ಇದೀಯಾ? ಎಲ್ಲಾದ್ರೂ ಬೆಂಕಿ ಹತ್ತಿದ್ರೆ ನೀರ್ ಹಾಕಿ ಆರಿಸ್ಬೋದು. ಮದ್ವೆ ಆಗ್ಬೇಕಾಗಿರೋ ಗಂಡನ್ ಜೀವನನ ನಾಶ ಮಾಡ್ತಾರೆ ಅಂದ್ರೆ ಹೇಗ್ ಸುಮ್ನಿರಕ್ಕಾಗತ್ತೆ ಭಾವ? ತಲೆ ಕೆಟ್ಟೋಳ್ ತರ ಮಾತಾಡ್ಬೇಡ. ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಹೇಳ್ಬಿಟ್ಟು ಹೋಗು. ನೀನ್ ಹೋಗ್ಬೇಕು ಭಾವ. ಏಯ್, ನಾನ್ ಹೋಗು ಅಂದಿರೋದು ನಿಂಗೆ. ನನ್ನೇ ಹೋಗು ಅಂತಿದೀಯಲ್ಲ, ನಿಂಗೇನೇ ಆಗಿದೆ? ಹಾಲಲ್ಲಿ ಏನ್ ನಡೀತಾ ಇದೆ ಅಂತ ನಿನಗ್ ಗೊತ್ತಾಗ್ದೇ ಇದ್ರೆ ಹೀಗೆ ಆಗೋದು. ಆ ಭೂತಕ್ಕೆ ಭಗಲಂ ಮಂತ್ರ ಹೇಳಿ ಏನೇನೋ ಮಾತಾಡಿ ಎಲ್ರೂ ಸೇರಿ ನಿನ್ನ ನಾಗಮಂಡಲ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಪುಣ್ಯ ಹತ್ರಕ್ಕ? ಅವಳೇನಾದ್ರೂ ನಿನ್ನ ಅತ್ತೆ ಮಗಳ? ಹತ್ರಕ್ಕ ಅಂತ ರಾಗ ಎಳಿತಿದ್ಯಾ? ಪುಣ್ಯ ಇರೋದು ನಾಗಮಂಡಲದಲ್ಲೇ ಅಲ್ವಾ? ಅವಳು ಸಿಕ್ಕಿದ್ರೆ ಅವಳಿಗೆ ಕಷ್ಟ ಕೊಡೋದೇ ಅಲ್ವಾ ನಿನ್ ಕೆಲ್ಸ? ಎಲ್ರ ತರ ನನ್ನ ನೋಡ್ಬೇಡ ಭಾವ. ಪುಣ್ಯನ ನಾನಿವಾಗ ಶತ್ರು ತರ ನೋಡ್ತಿಲ್ಲ. ಅವಳು ನನಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದಾಳೆ. ಪುಣ್ಯ ನಿನಗ್ ಮಾತು ಕೊಟ್ಟಿದ್ದಾಳ? ನಾನು ಗರುಡ ಹಾರನ ಕೊಟ್ಟಿದ್ದೀನಿ. ನಾಗಮಣಿ ತಗೊಂಡ್ ಹೋಗೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇನಾದ್ರೂ ನಡೆದ್ರೆ ಮತ್ತೆ ನಿನ್ ಮುಖ ನೋಡಲ್ಲ ಅಂತ ಹೇಳಿದ್ಲು. ಮತ್ತೆ ಊರಿಗೆ ಬರಲ್ಲ ಅಂತ ಹೇಳಿದ್ಲು. ಈ ವಿಷಯ ನನ್ನ ಅಪ್ಪನಿಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾ? ನಿನ್ನ ಸಾಯಿಸ್ಬಿಡ್ತಾರೆ. ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ನಾನು ಈ ತರ ಮಾಡ್ಬೇಕಾಗ್ ಬಂತು ಅಂತ ಹೇಳ್ತೀನಿ. ನಿನ್ನನ್ ಮದ್ವೆ ಮಾಡ್ಕೊಂಡ್ಮೇಲೆ ಸಾಯಿಸ್ಬೇಡಿ ಅಂತ ಹೇಳ್ತೀನಿ ಭಾವ. 1 ನಿಮಿಷ ಆದ್ರೂ ನಿನ್ ಹೆಂಡತಿ ಆಗಿದ್ದು, ಅದಾದ್ಮೇಲೆ ಸುಮಂಗಲಿಯಾಗಿ ಸಂತೋಷವಾಗಿ ಸತ್ ಹೋಗ್ತೀನಿ ಭಾವ. ನೀನಂದ್ರೆ ನನಗಷ್ಟು ಹುಚ್ಚು ಭಾವ. ಅನಿರುದ್ಧ್, ಪರ್ಣಿಕಾ, ಅನಿರುದ್ಧಲ್ಲಿ ಕರೀತಾ ಇದ್ದಾರೆ. ಅಂದ್ರೆ ನಿನ್ನನ್ನ ನಾಗಮಂಡಲಕ್ಕೆ ಕಳಿಸ್ಕೊಡೋದಕ್ಕೆ. ಹೋಗ್ಬೇಡ ಭಾವ, ನೀನ್ ಹೋಗಲ್ಲ ಅಂತ ಹೇಳು ಭಾವ. ನನ್ನ ಅಪ್ಪ ಹೇಳಿರೋ ಮಾತನ್ನ ನಾನು ಕೇಳದೆ ಹೋದ್ರೆ ಅವ್ರು ಅದನ್ನ ತಡ್ಕೊಳ್ಳೋದಿಲ್ಲ. ನೀನ್ ಹೋದ್ರೆ ನಾನ್ ತಡ್ಕೊಳಲ್ಲ ಭಾವ. ಆ ನಾಗಮಣಿ ನಾಗನಿಧಿ ಏನು ಬೇಡ. ನಾವಿಬ್ರು ಸಂತೋಷವಾಗಿರೋಣ ಭಾವ. ನನಗಿಲ್ಲಿ ಸಂತೋಷವಾಗಿರಕ್ಕಾಗಲ್ಲ. ನಮ್ಮ ಮನ್ಸೆಲ್ಲಿರುತ್ತೋ ಅಲ್ಲೇ ಸಂತೋಷನೂ ಇರುತ್ತೆ. ನಿನ್ ಮನ್ಸು ನಾಗಮಂಡಲದಲ್ಲಿದೆ ಅಲ್ವಾ ಭಾವ? ಅನಿರುದ್ಧ್, ಬಂದೆ ಅಪ್ಪ. ಏನಪ್ಪ? ಇಲ್ಲಿಷ್ಟು ಮುಖ್ಯವಾದ ವಿಷಯ ಮಾತಾಡ್ತಿರ್ಬೇಕಾದ್ರೆ ಆಚೆ ಏನೋ ಮಾಡ್ತಿದ್ಯಾ? ನೀವೇ ಪೂಜೆನ ಮಾಡ್ತಾ ಇದ್ದೀರಲ್ಲ ಅತ್ತೆ. ನಿಮ್ ಇಷ್ಟಕ್ಕೆ ನಾನು ಯಾಕೆ ಅಡ್ಡ ಬರಲಿ ಅಂತ ಬರಲಿಲ್ಲ. ನೋಡ್ದೆ ಅಣ್ಣ, ಅನಿರುದ್ಧ್ ನಮ್ಮ ಇಷ್ಟಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ಅವನು ನಮ್ಮನ್ನ, ನಮ್ಮ ಆಸೆನ ಅರ್ಥ ಮಾಡ್ಕೋತಾನೆ ಭದ್ರ. ಅನಿರುದ್ಧ್, ಇದನ್ನ ನಾನು ನಿನಗೆ ಕೆಲಸ ಅಂತ ಒಪ್ಪಿಸ್ತಾ ಇಲ್ಲ. ನಿನ್ ತಾತನ ಆಸೆನ ನೆರವೇರಿಸುವಂತ ಅವಕಾಶ ನಿನಗೆ ಈಗ ಬಂದಿದೆ. ಈಗ್ಲೇ ನೀನು ನಾಗಮಂಡಲಕ್ಕೆ ಹೋಗ್ಬೇಕು. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲೋ? ಬೇಡ ರೀ,
ನಿಮಗ್ ಕೈ ಮುಗಿತೀನಿ. ಈ ಹುಟ್ಟು ಹಬ್ಬ ಕಳೆಯೋ ತನಕ ಅನಿರುದ್ಧನ ಹುಷಾರಾಗಿ ನೋಡ್ಕೋಬೇಕು ಅಂತ ಕುಲಗುರುಗಳು ಹೇಳಿದ್ದಾರೆ. ಇನ್ನೆಲ್ಲಿ ಕುಲಗುರು ಅದಕ್ಕೆ ಎಲ್ಲೋ ದೂರ ಹೋಗಿ ತಪಸ್ ಮಾಡ್ಕೊಂಡು ಕೂತಿರ್ಬೇಕು. ಹೌದು, ಅನಿರುದ್ಧನಾದ್ರು ಹೊರದೇಶಕ್ಕೆ ಹೋಗ್ತಾ ಇದ್ದಾನ? 4 ಹೆಜ್ಜೆ ಇಟ್ರೆ ಸಿಗೋ ನಾಗಮಂಡಲಕ್ಕೆ ತಾನೆ. ಆ ಹಾವು ಹುತ್ತ ಇರೋ ಜಾಗಕ್ಕೆ ಗಂಡಾಂತರ ಇರೋರ್ನ ಹೇಗ್ ಕಳಿಸೋದು? ಬೇಡ ಕಂದ, ನೀನ್ ಹೋಗ್ಬೇಡ. ಇವ್ರ ಆಸೆಗೆ ನೀನ್ ಬಲಿ ಆಗ್ಬೇಡ. ಅರವಿಂದ, ಏನ್ ಮಾತಾಡ್ತಿದ್ಯಾ? ಅವನ್ ಮೇಲೆ ನಿನಗ್ ಮಾತ್ರನ ಪ್ರೀತಿ, ನನಗಿಲ್ವಾ?